ಕೆಮಿಸ್ಟ್ರಿಗೆ ಹೋಗ್ಬೋದು, ಮಿನಿ ಅಂತ ಹೇಳಿ ಟೆಕ್ಸ್ಟ್ ಬುಕ್ ಬರ್ತದೆ, ಕಿನಿಯನ್ ಡ್ರೈವ್ ಅಲ್ಲ, ಕಿನಿಯನ್ ಡ್ರೈವ್ ಹೌದು. ಅವರದ್ದು. ಮತ್ತೆ ಅವರೆಲ್ಲ ಕೆಲವರೆಲ್ಲ ನಮಗೆ ಮತ್ತೆ ಶ್ರೀಪತಿ ರಾವ್ ಅವರು ಕೆಮಿಸ್ಟ್ರಿ, ಇದು ಇವರು ಕೂಡ ಕೆಮಿಸ್ಟ್ರಿ. ಮತ್ತೊಂದು ಇವರಿದ್ದು ಒಂದು ಮ್ಯಾಥ್ಸಿಗೆ ಒಬ್ಬರು, ಅವರು ಕೂಡ ಬಾಸ್ಕೋ ಟೆಕ್ಸ್ಟ್ ಬುಕ್ ಬರ್ತಾರೆ ಅವರು ಕೂಡ. ಈಗ ಅವ್ರಿಗೆ ಇನ್ಸ್ಟಿಟ್ಯೂಷನ್ ಹಾಗೆಲ್ಲ ಅವರೆಲ್ಲ ನಮಗೆ ತುಂಬ ಒಳ್ಳೆ ಟೀಚಿಂಗ್ ಎಲ್ಲ ಅವಾಗ ಭಾಳ ಚೆನ್ನಾಗಿದೆ. ಆ ಒಂದು 5 ವರ್ಷದ ಇದು ಉಂಟಲ್ಲ ನಮಗೆ ಈಗ ಯಾವ ಕಾಲೇಜ್ ಅಂದರೆ ಮ್ಯಾನೇಜ್ಮೆಂಟ್ ಮತ್ತು ಲ್ಯಾಬೊರೇಟ್ರಿ ತುಂಬ ಚೆನ್ನಾಗಿದೆ, ಟೀಚಿಂಗು ಭಾಳ ಒಳ್ಳೆದಿತ್ತು. ಅದೊಂದು ನಮಗೆ ಜೀವನದಲ್ಲಿ. ಮತ್ತು MSc ಯೂನಿವರ್ಸಿಟಿಯಲ್ಲಿ ಅಂದರೆ ಅದಕ್ಕೇನೋ ಅಷ್ಟೇನು ಇದಿಲ್ಲ ಅಲ್ಲ, ಅದರ ಪಡಿಗೆ ಆಗ್ತದೆ, ನಿಮಗೆ ಬರ್ತಿಗೆ ಆಗ್ತದೆ. ಮತ್ತು ನಾವಾಗೆಲ್ಲ ಸ್ವಲ್ಪ ಕಷ್ಟ ಇತ್ತು. ಆಯ್ತಾ, ಮನೆಯಿಂದ ಹೋಗಿ ಬಂದವು ನಾವು ಮತ್ತೆಲ್ಲ ಇರುವಷ್ಟು ನಮಗೆ ಕಷ್ಟ ಇತ್ತು. ಹಾಗಾಗಿ ಅಲ್ಲಿಂದ ಮೊದಲಿಗೆ ಬರ್ತಾ ಇದೆ. ನೀವು ಪಿ ಡಿ ಬಂದಾಗ ಈಗ ಗೌರ್ಮೆಂಟ್ ಸ್ಕೂಲಿಗೆ ಬಂದಿಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಅಪಾಯಿಂಟ್ಮೆಂಟ್ ಆಯಿತು, ಮತ್ತೆ ಸಿಕ್ತು. ಆವಾಗಿನ ಜನರೇಷನ್ಗೆ ಈಗ ಜನರೇಷನ್ಗೆ ವ್ಯತ್ಯಾಸ. ಆವಾಗ ಬೇರೆ ಬೇರೆ ಆಪರ್ಚುನಿಟಿ ಇತ್ತು, ಆದರೆ ಅಲ್ಲಿ ಇಷ್ಟು ಅವಕಾಶಗಳು ಇರಲಿಲ್ಲ. ಯಾವ ಆಪರ್ಚುನಿಟಿ ಭಾಳ ಕಡಿಮೆ, ಕಾಲೇಜ್ ಕಡಿಮೆ, ಪೋಸ್ಟಿಂಗ್ ಆಗ್ತಿರಲಿಲ್ಲ, ಕಾಲ್ಫರ್ಮ್ ಆಗ್ತಿರಲಿಲ್ಲ. ನಾವು ಇರುವ ಆ ಟೈಮಲ್ಲಿ 80ರಿಂದ 90ರ ಅವಧಿಯಲ್ಲಿ ಏನೋ ಜಾಬ್ ಸಿಕ್ಕಿತ್ತು, ಮತ್ತೆ ಅಲ್ಲಿ ಊರು ಬಿಟ್ಟರು. ಅಲ್ಲಿಂದ ಮತ್ತೆ ಹೀಗೆ ಹೋರಾಟಗಳು ನಡೀತದೆ. ಮತ್ತೆ ಆವಾಗಿನ ಜನರೇಷನ್ ಮಕ್ಕಳಿಗೆ ಈಗ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲ ಈಗ ಒಳ್ಳೆ ಮಟ್ಟಿಗೆ ಹೌದಾ? ಅಲ್ಲ ಹಾಗಲ್ಲ, ಈಗ ಅಂತ ಹೇಳಿದ್ರೆ ಮನೆಯಲ್ಲೆಲ್ಲ ಅಷ್ಟೊಂದು ಮನೆಯಲ್ಲಿ ಇಲ್ಲ ಏನಂತ ಮನೆಯಲ್ಲಿ ಪೇರೆಂಟ್ಸ್ ಉಂಟು, ಅವರು ಈಗ ನಮ್ಮ ಮಟ್ಟಕ್ಕೆ ಬರುವ ಮಕ್ಕಳ ಬಗ್ಗೆ ಹೇಳಿ ಪೇರೆಂಟ್ಸ್ ಟೇಕ್ ಕೇರ್ ಮಾಡುದು. ಖಾಸಗಿ ಸಂಸ್ಥೆಯಲ್ಲಿ ಕೂಡ ಏನು ಮಾಡ್ತಾರೆ, ಫೀಸ್ ಕಟ್ಟಿ ಬಿಟ್ಬಿಡ್ತಾರೆ, ಆಮೇಲೆ ಎಲ್ಲ ಸಂಸ್ಥೆಯವರೇ ಮಾಡಬೇಕು. ಮತ್ತೆ ಇಮೋಷನಲ್ ಟಚ್ ಇಲ್ಲ. ಮತ್ತೆ ಹೀಗೆ ಕೂತ್ಕೊಂಡು ಯಾವ ಸೆಲ್ಫ್ ಸ್ಟಡಿ ಅನ್ನೋದು ಸ್ವಲ್ಪ ಕಡಿಮೆ. ಸ್ಟಡಿ ಮಾಡಿದ್ರೆ ಮಾತ್ರ ಈಗ ಇದಾಗ್ತದೆ, ಇಲ್ಲಾಂದ್ರೆ ಈಗ ಲೈಬ್ರರಿ ಹೋಗೋ ಅಭ್ಯಾಸ ಇಲ್ಲ. ಇಂಟರ್ನೆಟಿಗೆ ಹಾಕ್ತಾರೆ, ಇಲ್ಲಾಂದ್ರೆ ಯಾವುದಾದ್ರು ಹ್ಯಾಂಡ್ ಬುಕ್ ತಗೊಳ್ತಾರೆ, ಅದನ್ನು ಬಾಯ್ಪಾಠ ಹೊಡಿತಾರೆ. ಬಟ್ ಏನಾಗ್ತದೆ ಅಂದರೆ ಈಗ ಎಲ್ಲ ಅಷ್ಟೇ, ಟೀಚರ್ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಟೀಚರ್ ಮತ್ತು ಟೀಚರ್ ಮಧ್ಯೆ ಇರ್ಬೋದು, ಟೀಚರ್ ಮತ್ತು ಇನ್ಸ್ಟಿಟ್ಯೂಷನ್ ಇರ್ಬೋದು, ಟೀಚರ್ ಮತ್ತು ಸೊಸೈಟಿ ಇರ್ಬೋದು, ಆ ಮಧ್ಯೆ ಇರುವಂಥ ಒಂದು ಬಾಂಧವ್ಯ ಕಮ್ಮಿ ಇರ್ಬೋದು, ಇಮೋಷನಲ್ ಬಾಂಧವ್ಯ, ಬಾಂಡಿಂಗ್ ಕಡಿಮೆ ಆಗೋದು. ಆವಾಗೆಲ್ಲ ಹೇಗಿತ್ತಂದ್ರೆ ಎಲ್ಲವೂ ಒಂದು ನೆಟ್ವರ್ಕ್ ಇತ್ತು. ಹಾಗಾಗಿ ಒಂದು ಮಗುವಿಗೆ ಏನಾಗ್ತದೆ ಅಂದರೆ ಶಾಲೆಯ ಹೊರಗೆ ಒಳಗೆ ಹೋಗುವಾಗ ಒಂದು ಭಯ ಇತ್ತು, ಭಾವನಾತ್ಮಕ ಸಂಬಂಧ ಉಂಟಾಗ್ತದೆ. ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ, ನಾನು ಎಲ್ಲಿಗೆ ಹೋಗ್ತೇನೆ, ಏನು ಮಾಡ್ತೇನೆ, ನಾನು ಮಾಡಿದರೆ ಯಾವುದು ಸರಿ ಯಾವುದು ತಪ್ಪು ಅದು ಗೊತ್ತಿತ್ತು. ಈಗ ಅದಿಲ್ಲ. ಈಗ ಪ್ರತಿಯೊಂದು ಮಗು ತನ್ನದೇ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾರೆ, ಭಾವನಾತ್ಮಕವಾಗಿ ದಾರಿ ತಪ್ಪುತ್ತದೆ. ಭಾವನಾತ್ಮಕವಾಗಿ ಅವರಿಗೆ ಏನು ಸುರಕ್ಷತೆ ಅನ್ನೋದು ಇರುವುದಿಲ್ಲ. ನೀವು ಹಾಗೆ ಮಗುವಿಗೆ ಹೆಚ್ಚು ಕರೆದು ಹೇಳಿದ್ರೆ ಅದೇ ಇಶ್ಯೂ ಆಗೋದು. ಅದು ಪೆಟ್ಟು ಕೊಡ್ಲಿಕ್ಕಿಲ್ಲ, ಈಗ ಬೈಲಿಕ್ಕಿಲ್ಲ, ತುಂಬ ಡೆಲಿಕೇಟ್ ಇದೆ ಮಕ್ಕಳು ಉಂಟಲ್ಲ, ಜೋರು ಮಾಡಲಿಕ್ಕೆ ಇದು ತುಂಬ. ತಮ್ಮ ಆವಾಗೆಲ್ಲ ನಾವು ಜೋರಿಯಲ್ಲಿ ಓದಿದಂಥ ಮಕ್ಕಳು ತುಂಬ ಈಗ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಸಾವನೆ ಸಿಗ್ತದೆ ತುಂಬ ಜನ. ಅಲ್ಲಿ ರೇಡ್ಕದಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದ, ಈಗ ಇದಿದ್ದಾನೆ ಗೊತ್ತಿದ್ದೆ ನಿಮಗೆ, ಮಾಧ್ವ ಇನ್ಸ್ಟಿಟ್ಯೂಟ್. ಹೌದಾ? ಫೆಬ್ರವರಿಯಲ್ಲಿ ಅವನು. ಹೌದಾ? ಹೌದು. ಸುದೇಶ ಅಂತ ಉಂಟು ಸ್ಟೂಡೆಂಟ್. ಇನ್ನೊಬ್ಬ ಆಳ್ವಾಸಲ್ಲಿದ್ದ. ಅದೇನಾಗ್ತದೆ ಸಿಗ್ತಾರೆ ಅವರು, ನಂಬರ್ ಮತ್ತೆ ತಗೊಂಡ್ರೆ ಉಂಟು, ಇಲ್ಲ ತುಂಬ ಫೀಲ್ಡಲ್ಲಿ. ಹೌದು, ನಮಗೆ ಅದೇ ಒಂದು ಎಸೆಕ್ಟ್. ಹೌದು. ನಮ್ಗೆ ನೋಡಿ ನೀವೊಂದು ಬಂದ್ರಿ ಈಗ, ನಾನು ಯಶಸ್ಸಿಗೆ ಹೇಳಿದೆ ಇವತ್ತು ನೋಡಿ ಇವತ್ತು ಬರ್ತದೆ ಅವ್ರಿಗೆ ಫಸ್ಟ್. ಮತ್ತೆ ಈಗ ಕೆಲವರು ಇದ್ದಾರೆ, ಇನ್ನೊಬ್ರು ಶಣೆ ಇದ್ದಾರೆ ವಿಘ್ನೇಶ್, ಅವನಿಗೆ ಡಿಗ್ರಿ ಕಾಲೇಜ್ ಲೆಕ್ಚರ್, ಅವನಿಗೆ ಮೆಸೇಜ್ ಬಂದೇ ಬರ್ತದೆ. ಇನ್ನೊಬ್ಬ ನಾನು ಪನಂಪೇಟೆಯಲ್ಲಿರೋ ಒಬ್ಬ ಅವನಿಗೆ ಇವತ್ತೇನೋ ಬರಲಿಲ್ಲ, ಇವತ್ತು ಯಾವಾಗಲೂ ಮೆಸೇಜ್ ಬರ್ತದೆ, ಜರ್ಮನಿಯಲ್ಲಿ ಇರ್ಬೋದು. ಅವ್ನು ನನ್ನ ನಂಬರ್ ಹುಡುಕಿಕೊಂಡು ಒಂದ್ಸಲ ಹೀಗೆ ಮಾತಾಡಿದ್ದು. ಈಗ ನಮ್ಮ ಬ್ಯಾಚಲ್ಲಿ ಉಷಾ ಅಂತ ಇದ್ಲು, ಉಷಾ ನಾಯ್ಕ್ ಅಂತ, ಅವಳು ಅಮೆರಿಕದಲ್ಲಿ ವರ್ಕ್ ಮಾಡ್ತಾ ಇದ್ಲು. ಮೊನ್ನೆ ಇತ್ತೀಚೆಗೆ ಹೌದು ಅವಳಂದ್ರೆ ಟಾಪರ್ ಬಂದು ನಮ್ಮ ಬ್ಯಾಚಲ್ಲಿ ಟಾಪರ್. ಅವಳು ಮಾರ್ಕ್ಸ್ ಸ್ವಲ್ಪ ಕಡಿಮೆ ಇತ್ತು, ಟೀಚರ್ ತುಂಬ ಹಾರ್ಡ್ ವರ್ಕ್ ಮಾಡಿ ಟಾಪರ್ ಆಗಿದ್ಲು ನಮ್ಮ ಬ್ಯಾಚಲ್ಲಿ. MIT ಇಂಜಿನಿಯರಿಂಗ್ ಮಾಡಿ ಅಮೆರಿಕ ವರ್ಕ್ ಮಾಡ್ತಾ ಇದ್ಲು. ಅವ್ರ ಕಜಿನ್ ಇಲ್ಲಿ ನಮ್ಮ ಬಳಗದಲ್ಲಿ ನಮ್ಮ ಫ್ರೆಂಡ್ ಆಗಿದ್ರು. ಇತ್ತೀಚೆಗೆ ಮಾತ್ರ ಗೊತ್ತಾಯಿತು. ಮೊನ್ನೆ ಅವಳು ಮದುವೆ ಬಂದಿದ್ದು ಊರಿಗೆ.
ಅವಾಗ ಕಾಲ್ ಮಾಡಿ ಕೊಟ್ಟು ಮಾತಾಡಿದೆ, ಅವಾಗ ಹೇಳಿದ್ರು ಕೇಳಿದ್ದೀನಿ ನಾನೆಲ್ಲ. ಓಹೋ ಹೌದಾ. ಅಲ್ಲ ಸೆಟ್ಲು ಅಲ್ಲಲ್ಲಿ ಅಲ್ಲಿ ಅವಾಗೆಲ್ಲ ಎಂತ ಗೊತ್ತಾ, ಒಂದು ಡೆಡಿಕೇಟೆಡ್. ನಾವು ವಾರಕ್ಕೆ 24 ಗಂಟೆ ಹೌದು, ಅದೇ ಹೇಳಿದ್ದು. 24 ಗಂಟೆ ಪ್ರೈವೇಟ್ ಸ್ಕೂಲ್ ಸಹ ಅಷ್ಟು ಫಾಲೋ ಮಾಡಿ ಅದೇನಂದ್ರೆ ಎಲ್ಲ ದಿನ ಪ್ರಾಕ್ಟಿಕಲ್, ಹೌದು. ಅಷ್ಟು ಸ್ಟ್ರೆಂತ್ ಇತ್ತು. ಹೌದು. ಸೊ ಅದು ನಮಗೊಂದು ಏನೋ ಹೌದು. ಇಲ್ಲಿಂದ ಅಲ್ಲಿಗೆ ಹೋಗಿ ಅದು ಕೂಡ ಹೌದು. ಅವಾಗ ನಾನು ಇಲ್ಲಿಂದ ಹೋಗ್ತಿದ್ದೆ, ಅಲ್ಲಿ ಜೋಡಕಟ್ಟೆ ಆಗ್ತದೆ ಒಂದು ಮನೆ ನಾನು. ಹಾಂ ಅಲ್ಲಿಂದ ಅಲ್ಲಿಗೆ ಹೋಗಿ ಅವಾಗಲೇ ಈ ಕಡೆ ಸೆಟ್ಲ್ ಆಗಿದ್ದೀರಿ, ಹೌದು. ಜೋಡಕಟ್ಟೆ ಕಡೆ ಬಂದು. ಇಲ್ಲಿ ಬಂದದ್ದು ಯಾಕಂದ್ರೆ ನನ್ನ ಮಿಸ್ಸಸ್ ಇಲ್ಲಿ ನಿತ್ಯ ಇದ್ದೆ. ಸೊ ಆ ಕಾರಣಕ್ಕೆ ನಾನು ಇಲ್ಲಿ ಟ್ರಾನ್ಸ್ಫರ್ ಇದರಲ್ಲೇ ಇರ್ಬೋದು. ಸರಿ. ಮನೆಯೆಲ್ಲ ಸಿಕ್ಕಿತ್ತು, ಒಬ್ರು ಹೇಳಿದ್ರು ನೀವು ಇದೇ ಮನೆ ತಗೊಂಡ್ಬಿಡಿ. ಹಾಗಾಗಿ ಅಲ್ಲಿ ಎಲ್ಲ ಸೆಟ್ ಆಗಿದ್ದಾರೆ. ಮತ್ತೆ ಅಲ್ಲಿಯ ಸ್ಟೂಡೆಂಟ್ಸ್ ಒಳ್ಳೆದಿದ್ರು, ಯಾವಾಗಲೂ ಒಳ್ಳೆದಿದ್ರು. ಈಗ ಹೇಗೆ ಗೊತ್ತು, ಸ್ಟ್ರೆಂತ್ ಸಿಕ್ತು, ಒಳ್ಳೆದು. ಈಗ ಡಿಗ್ರಿ ಕಾಲೇಜೆಲ್ಲ ಡಿಗ್ರಿಗೆ ಅಷ್ಟು ರೆಪ್ಯುಟೇಷನ್ ಇಲ್ಲ. ಹೌದು ಹೌದು. ಮತ್ತೆ ಡೈವರ್ಟ್ ಆಗಿ ಪ್ರಿನ್ಸಿಪಲ್ ಅವರು ಚೆನ್ನಾಗಿದ್ದಾರೆ. ಹೌದು. ನಮ್ಮ ಸಂಬತ್ ಹಾಂ ಮಂಜುನಾಥ್ ನಮ್ಗೆ ಅಟ್ಯಾಚ್ಮೆಂಟ್ ಕಡಿಮೆ, ನಾವು ಹೋಗೋದಿಲ್ಲ. ಹೊತ್ತು ಬಿಟ್ಟು ಇನ್ನೊಂದು 2-3 ವರ್ಷ ಹೋದ್ರೆ ಯಾರು ಇಲ್ಲ. ಹೌದು. ನಮಗೆ ಎಲ್ಲ ನಮ್ಮ ಪ್ರಿನ್ಸಿಪಾಲ್ಗಳಾಗೆಲ್ಲ ರಿಟೈರ್ಡ್ ಆಗಿರ್ತಾರೆ, ಯಾರಿಗೂ ಖರ್ಚಿಲ್ಲ. ಈಗ ನಮ್ಮ ಕಾರ್ಕಳದಲ್ಲಿ ನನಗೆ 15 ವರ್ಷ ಇದ್ದಾರೆ, ನನಗೇನು ಖರ್ಚಿಲ್ಲ. ಆವಾಗಿದ್ದ ಹೌದು. ಮತ್ತೊಂದು ಸರ್ ಅಲ್ಲೇ ಹೇಳ್ತಾರೆ ವಸಂತ್ ಸರ್ ಹಿರಿಯರಿಕರಿಂದ ಕಾರ್ಕಳಕ್ಕೆ ಬಂದರು. ಹೌದು, ಕಾರ್ಕಳದಿಂದ ಮತ್ತೆ ಪ್ರಮೋಷನ್ ಆಗಿ ಅವರು ಪಳ್ಳಿಗೆ ಹೋದ್ರು. ಪಳ್ಳಿಗೆ ಈಗ ಇಲ್ಲಿ ಬೆಳ್ಮಣ್ಣಲ್ಲಿ 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 ಪ್ರಿನ್ಸಿಪಾಲ್ ಆಗಿ ಹೌದು. ಅವರು ಈಗ 4 ಫೆಬ್ರವರಿಗೆ ರಿಟೈರ್. ಅಟ್ಯಾಚ್ಮೆಂಟ್ ನಮ್ಮಲ್ಲಿ ಸಿದ್ದು ನೀವಿದ್ರು ಮಾಡ್ತಿದ್ರು ಔಟ್ ಆಫ್ ಕೆಮಿಸ್ಟ್ರಿಗೆ ಅಲ್ಲಿ ವೀಣಾ ನಾಯಕ್ ಕಾರ್ಕಳದವರೇ. ಹಾಂ ಅವರು ಈಗ ನೆಕ್ಸ್ಟ್ ಪ್ರಿನ್ಸಿಪಾಲ್ ಇದ್ದಾರೆ, ಪ್ರಿನ್ಸಿಪಾಲ್ ಇಷ್ಟಲ್ಲಿದ್ದಾರೆ. ಸರಿ. ಮತ್ತೆ ಯಾರು ಆವಾಗಿನವರು ಯಾರು ಬಯಾಲಜಿಗಾಗಿ ಸ್ವಾಮಿ ಸರ್ ಇದ್ರು ಅವರು ಮೈಸೂರು ಮೈಸೂರಲ್ಲಿ ಕಾಂಟ್ಯಾಕ್ಟ್ ಇದೆಯಾ ಅವರು? ಕಾಂಟ್ಯಾಕ್ಟ್ ಇಲ್ಲ, ಬಟ್ ಯಾರು ಒಂದ್ಸಲ ಸಿಕ್ಕಿಲ್ಲ ಅಷ್ಟೇ. ಅವನ್ ಜಾಲಿ ಮನುಷ್ಯ. ಹೌದು. ನಾವೀಗ ಸೆಕೆಂಡ್ ಇಯರ್ ಬಂದಿದ್ದೇವೆ. ಅದಕ್ಕಿಂತ ಹಿಂದೆ ನೆಕ್ಸ್ಟ್ ಇವರು ಬಂದರು, ಪಾಟೀಲ್ ಅಂತ. ಪಾಟೀಲ್